ವನಿತಾ ಭಟ್ ಅವರೇ ನಮಸ್ಕಾರ. ನಮಸ್ತೆ. ಗೃಹಿಣಿಯಾಗಿದ್ದುಕೊಂಡು ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು? ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂತ ಟೈಮ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಒಂದು ಗೌರವಧನ ಅಂತೂ ನಿಮಗೆ ಗೊತ್ತಿದ್ದಂಥದ್ದೇ. ಯಾಕಂದ್ರೆ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ವಿಷಯದಲ್ಲಿ ನಾನು ಅಂದ್ರೆ ಬೇರೆ ಏನಾದ್ರು ಒಂದು ಮಾಡಬೇಕು ಅನ್ನೋಂಥ ಒಂದು ಆಸಕ್ತಿ ಹುಟ್ಟಿತು. ಅದ್ರ ಜೊತೆಗೆ ಮನೆಯವರು ಮೊದಲು ಹನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಟೆಂಡರ್ ಅನ್ನ ತಗೊಂಡು ಬೇರೆ ಕಡೆ ಮಾರಾಟ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಅವಾಗ ನನ್ಗನ್ಸಿದ್ ಏನಂತಂದ್ರೆ, ನಾವೇ ಯಾಕೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು? ಬ್ರ್ಯಾಂಡ್ ಮಾಡೋರಿಗೆ ನಾವು ರಾ ಹನಿಯನ್ನ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನೋಂಥ ವಿಚಾರ ಬಂತು. ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಮೊದಲು ಬೇಡ ಅನ್ನೋಂಥ ಅಭಿಪ್ರಾಯನೇ ಬಂತು. ಯಾಕಂತಂದ್ರೆ ಮನೆ ಹೆಣ್ಮಕ್ಳ ಕೆಲಸಗಳು ಗೊತ್ತಿದ್ದದೆ, ಅದ್ರ ಜೊತೆಗೆ ಅಂಗನವಾಡಿ ಒಂದು, ಅದ್ರ ಜೊತೆ ನೀನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಮುಂದುವರಿಯಕ್ಕಾಗತ್ತೆ, ಆಗಲ್ಲ ಅನ್ನೋಂಥ ಅಭಿಪ್ರಾಯ ಬಂತು. ಆದ್ರೆ ಒಂದು 2 ವರ್ಷ ಗುದ್ದಾಡಿ ನಂತರದಲ್ಲಿ ಶುರು ಮಾಡಿದೆ ನಾನು, ಅಂದ್ರೆ ಮಾಡ್ತೀನಿ ಅನ್ನೋ ಒಂದು ಇದರಲ್ಲಿ. ನಂತರದಲ್ಲಿ ಮನೆಯವರು ಕೂಡ ತುಂಬಾನೇ ಪ್ರೋತ್ಸಾಹ ಕೊಟ್ರು. ಈಗ ಒಂದು ಹೊಸ ಉದ್ಯಮವನ್ನ ಪ್ರಾರಂಭ ಮಾಡುವ ಹಂತದಲ್ಲಿ ಏನೇನು ಸವಾಲುಗಳನ್ನ ಎದುರಿಸಬೇಕಾಗ್ತದೆ? ಮೊದಲನೇದಾಗಿ ಅಂತಂದ್ರೆ ನಮ್ಗೆ ಮಾರುಕಟ್ಟೆ ಸಮಸ್ಯೆಗಳು. ಯಾಕಂತಂದ್ರೆ ನಮ್ಗೆ ಅಂದ್ರೆ ಮೊದಲು ರಾ ಮಟೀರಿಯಲ್ ನ ಖರೀದಿ ಮಾಡಬೇಕು ಹೇಗೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರಲ್ಲ. ಒಂದು ವಿಷಯ ಅಂತಂದ್ರೆ ಇಲ್ಲಿ ಯಾವುದೇ ಟ್ರೈನಿಂಗಿಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಏನೇ ಹೋಗ್ಲಿ, ನಾವು ಏನ್ ಮಾಡ್ಬೇಕು ಅದನ್ನ ಅವ್ರು ಕಲ್ಸ್ಕೊಡಲ್ಲ. ಅಂದ್ರೆ ಈಗ ಪುಸ್ತಕದ ಬದನೆಕಾಯಿ ಅಂತೇವಲ್ಲ, ಅದೇ ತರ ಪುಸ್ತಕದ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಬಿಟ್ರೆ ನಮಗೇನ್ ಬೇಕು ಅದು ಸಿಗೋದಿಲ್ಲ. ಆದ್ರೆ ಹಲವಾರು ಫ್ಯಾಕ್ಟ್ರಿಗಳನ್ನ ವಿಸಿಟ್ ಮಾಡಿ ಇದ್ ಮಾಡಿ ಅಂದ್ರೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಯಾಕಂದ್ರೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಬೇರೆ ಆಗಿರುತ್ತೆ, ಇನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡುವಂತ ಸಿಸ್ಟಮ್ಗಳೇ ಬೇರೆ ಆಗಿರುತ್ತೆ. ಅದೇ ತರ ಒಂದು 10 ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ಇದ್ ಮಾಡಿ ತಿಳ್ಕೊಂಡೆ. ಮುಂಡಗೋಡದಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಒಬ್ರು ಆರ್ಕೆ ಮಮ್ಮ ಅಂತಿದ್ರು. ಅವ್ರು ಏನ್ ಮಾಡಿದ್ರು, ನೀವ್ ಯಾಕೆ ಅಂದ್ರೆ ಪಿಕಲ್ ಬಿಸ್ನೆಸ್ ಅನ್ನ ಶುರು ಮಾಡಬಾರ್ದು, ನಾನ್ ಗೈಡ್ಲೈನ್ಸ್ ಮಾಡ್ತೀನಿ ಅಂತ ಹೇಳಿ ಅವರು ಗೈಡೆನ್ಸ್ ಅನ್ನ ಮಾಡಿದ್ರು. ಈ ತರ ಮಾಡ್ಬೇಕು, ಪ್ರಾಡಕ್ಟ್ ಅನ್ನ ನನ್ಗೆ ಹೇಗೆ ಮಾಡುದನ್ನ ಕಲಿಸ್ಕೊಟ್ರು. ಅದರಂತೆ ನಾನು ಅಂದ್ರೆ ಮೊದಲನೇದಾಗಿ ಫಸ್ಟ್ ಶುರು ಮಾಡಿದೆ ಅಪ್ಪೆ ಮಿಡಿ. ಅಲ್ಲಿಂದ ಇಲ್ಲಿವರೆಗೆ ಒಂದು 20 ಪ್ರಾಡಕ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಪಿಕಲ್ ವೆರೈಟಿಲಿ. ಈಗ ಸಾಮಾನ್ಯವಾಗಿ ಉತ್ತರ ಕನ್ನಡ ಅಂದ ತಕ್ಷಣ ಅಪ್ಪೆ ಮಿಡಿಯ ಬಗ್ಗೆ ಎಲ್ಲರಿಗೂ ಕೂಡ ಪ್ರಸ್ತಾಪ ಮಾಡ್ತಾರೆ. ಈ ಅಪ್ಪೆ ಮಿಡಿಯ ಒಂದು ವಿಶೇಷತೆ ಏನು? ಇದರ ಒಂದು ಉಪ್ಪಿನಕಾಯಿ ಮಾಡುವುದಲ್ಲಿ ಮತ್ತು ಅದರಲ್ಲಿ ಒಂದು ವೈವಿಧ್ಯತೆಯನ್ನ ತರುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ? ಅಂದ್ರೆ ಅಪ್ಪೆ ಮಿಡಿ ಈಗಾಗಲೇ ಜನಪ್ರಿಯವಾಗಿದೆ, GI ಟ್ಯಾಗ್ ಕೂಡ ಸಿಕ್ಕಿದೆ ಅದಕ್ಕೀಗ. ಒಂದಂತಂದ್ರೆ ಈ ಅಪ್ಪೆ ಮಿಡಿ ಅನ್ನುವಂತ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕ್ ಅಪ್ಪೆ ಮಿಡಿ ಮಾತ್ರ ವೆರಿ ಫೇಮಸ್. ಬೇರೆ ಕಡೆ ಬೇಕಾದಷ್ಟು ಕಡೆ ಅಪ್ಪೆ ಮಿಡಿಗಳು ಸಿಗುತ್ತವೆ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಬೆಳೆದ ಅಪ್ಪೆ ಮಿಡಿ ಅಷ್ಟು ಟೇಸ್ಟ್, ಇಲ್ಲಿ ನೆಲದ ಒಂದು ಸಾರ ಅಂದ್ರೆ ಆ ರುಚಿ ಪರಿಮಳ ಬೇರೆ ಕಡೆ ಸ್ವಲ್ಪ ಕಮ್ಮಿ ಇದೆ. ಅಂದ್ರೆ ಇಲ್ಲಿಗೆ ಹೋಲಿಸಿದ್ರೆ ಕಮ್ಮಿ ಇದೆ ಅಂತ ಒಂದು. ಇದು ಸವಾಲು ಇದರಲ್ಲಿ ಏನಂತಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಅಪ್ಪೆ ಮಿಡಿ ಅಂದ್ರೆ ತಮ್ಗೆ ಸರ್ವೇಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದ್ದಂಥದ್ದೇ, ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಇಂಥ ಟೈಮ್ನಲ್ಲಿ ಅದರಲ್ಲಿ ನಾವು ಅಂದ್ರೆ ಅದು ಉಪ್ಪಿಗೆ ಹಾಕಿದಾಗ ಕೊಳತು ಹೋಗೋದು, ಅಥವಾ ಅಂದ್ರೆ ಖರೀದಿ ಮಾಡುವಲ್ಲಿ ಅಂದ್ರೆ ಸೈಜ್ ಅನ್ನು ನೋಡ್ಬೇಕಾಗತ್ತೆ, ಜಾತಿಯನ್ನ ನೋಡ್ಬೇಕಾಗತ್ತೆ. ಇಂಥ ಇದರಲ್ಲಿ ಸವಾಲುಗಳು ಇದಾವೆ. ಅದು ಕೇವಲ ಅನುಭವದಿಂದ ಬರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಅದು ಅನುಭವದಿಂದನೇ ಯಾವ ತರ ಮಾಡ್ಬೇಕು ಏನು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ. ಈಗ ಕಚ್ಚಾ ವಸ್ತುಗಳನ್ನ ಸಂಗ್ರಹಿಸುವಲ್ಲಿ ಮೂಲವಾಗಿ ನಿಮಗೆ ಅಪ್ಪೆ ಮಿಡಿಯ ಒಂದು ಸಂಗ್ರಹ ಬೇಕಾಗ್ತದೆ. ಇದನ್ನ ಸಂಗ್ರಹಿಸುವಲ್ಲಿ ಏನೇನು ಮಾನದಂಡಗಳು ಬೇಕಾಗ್ತವೆ? ಅಪ್ಪೆ ಮಿಡಿ ಸಂಗ್ರಹಿಸುವಲ್ಲಿ ಮೇನ್ ಅಂತಂದ್ರೆ ಜಾತಿಯನ್ನ ನೋಡ್ಬೇಕು. ಯಾಕಂತಂದ್ರೆ ಅಪ್ಪೆ ಮಿಡಿನಲ್ಲೇ ಸಾಕಷ್ಟು ವೆರೈಟಿಗಳಿದಾವೆ. ಸುಮಾರು 40 ವೆರೈಟಿಗಳು ಇದಾವೆ ಅಪ್ಪೆ ಮಿಡಿ ಒಂದ್ರಲ್ಲೇನೆ. ಆ ವೆರೈಟಿಗಳಲ್ಲಿ ಎಲ್ಲ ಪ್ರಾದೇಶಿಕ ವ್ಯತ್ಯಾಸಗಳು ಇರ್ತವೆ. ಅದೇ ರೀತಿಯಲ್ಲಿ ನಾವು ಏನ್ ನೋಡ್ಬೇಕಾಗತ್ತೆ, ಅದರ ಸ್ಮೆಲ್ಲು, ಪರಿಮಳ, ಅಂದ್ರೆ ಒಳ್ಳೆ ಪರಿಮಳ, ಜೀರಿಗೆ ಪರಿಮಳ ಅಥವಾ ಪತ್ರೆ, ಸಾಕಷ್ಟು ವೆರೈಟಿಗಳಿದ್ದಾವೆ ಇದರಲ್ಲಿ. ಇದೇ ತರ ನಾವು ನೋಡ್ತಾ ಹೋದಾಗೆ ಅದರಲ್ಲಿ ನಾವು ಮೇನ್ ಆಗಿ ಅಂದ್ರೆ ಅದರ ಸ್ಮೆಲ್ಲು, ಪರಿಮಳ ಮತ್ತು ಅಂದ್ರೆ ಸಣ್ಣ ಅಂದ್ರೆ ತೀರಾ ಚಿಕ್ಕದಲ್ಲ, ಅದರ ಸೈಜ್ ಅನ್ನ ನೋಡುವಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಅದರಲ್ಲೇ ಮತ್ತೆ ಅಂದ್ರೆ ಈಗ ಮಾವಿನ ಮಿಡಿ, ಅಪ್ಪೆ ಮಿಡಿ, ಅದರಲ್ಲೂ ಕೂಡ ವ್ಯತ್ಯಾಸಗಳಿರ್ತವೆ. ಅದೇ ರೀತಿಯಲ್ಲಿ ಅದನ್ನೆಲ್ಲನೂ ಗುರುತಿಸ್ಕೊಳ್ಬೇಕಾಗ್ತದೆ. ಈಗ ಸಂಗ್ರಹಿಸಿ ಇಟ್ಟಿರುವಂತಹ ಮಾವಿನ ಮಿಡಿಯನ್ನ ವರ್ಷ ಪೂರ್ತಿ ಪೂರೈಕೆ ಮಾಡುವ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು? ವರ್ಷ ಪೂರ್ತಿ ಸಂಗ್ರಹ ಅಂದ್ರೆ ನಾನು 500 ಸಿಂಟೆಕ್ಸ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಅದಕ್ಕೆ ಉಪ್ಪಲ್ಲೇ ಹಾಕಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಎಷ್ಟೇ ಪ್ರಮಾಣದಲ್ಲಿ ಹಾಕಿದ್ರು ಅಂದ್ರೆ ನಮ್ಮ ಒಂದು ಮಾನದಂಡಕ್ಕೆ ತಕ್ಕಂತೆನೆ ಉಪ್ಪನ್ನ ಹಾಕಿ ಸರಿಯಾಗಿ ಪ್ರಿಸರ್ವೇಟಿವ್ ಮಾಡಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದರಿಂದ ವರ್ಷ ಅಲ್ಲ 2 ವರ್ಷ ಆದ್ರೂ ಕೂಡ ಅಪ್ಪೆ ಮಿಡಿ ಏನೂ ಆಗಲ್ಲ, ಅಂದ್ರೆ ಹಾಳಾಗದೇ ಇಲ್ಲ ಅದು. ಈಗ ವಾರ್ಷಿಕವಾಗಿ ಎಷ್ಟು ಸಂಗ್ರಹ ಇರ್ತದೆ? ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 10 ಟನ್ ಅಪ್ಪೆ ಮಿಡಿ ಸಂಗ್ರಹ ಇರ್ತದೆ. ಲಕ್ಷದಲ್ಲಿ ಕಷ್ಟ ಸರ್. ಹೆಚ್ಚು ಕಮ್ಮಿ ಒಂದು 150ರಿಂದ 200ಕ್ಕೆ 1 kg ಆಗಿರುತ್ತೆ. ಅದೇ ರೀತಿಯಲ್ಲಿ ಸಂಗ್ರಹ ಅಂದ್ರೆ ನಾವು ಕೆಜಿಯಲ್ಲೇ ಖರೀದಿ ಮಾಡೋದು ಕೂಡ ಕೆಜಿಯಲ್ಲಿ, ಮಾರಾಟನೂ ಕೂಡ ಕೆಜಿಯಲ್ಲೇ ಮಾಡಿರ್ತೀವಿ. ಈಗ ಅಪ್ಪೆ ಮಿಡಿ ಮಾವಿನಕಾಯಿಯಲ್ಲಿಯೂ ಕೂಡ ಸುಮಾರು ಒಂದು 20
ವೈವಿಧ್ಯತೆಯನ್ನ ನೀವು ತಂದಿದ್ದೀರಿ. ಈ ವಿವಿಧತೆಯನ್ನು ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು? ಅಂದ್ರೆ ಆಕ್ಚುಲಿ ಹೇಳುದಾದ್ರೆ ಮೊದಲು ಮಾಡಿದ್ದು ಜೇನುತುಪ್ಪ ಜೊತೆಗೆ ಪ್ರೊಸೆಸ್ ಜೊತೆಗೆ ಒಂದ್ ಅಂಗಡಿಗಳಿಗೆ ಹೋದಾಗ ನಾವು ಅವ್ರೇನ್ ಕೇಳ್ತಾರೆ, ಓನ್ಲಿ ಜೇನುತುಪ್ಪಕ್ಕೆ ಅಥವಾ ಓನ್ಲಿ ಅಪ್ಪೆ ಮಿಡಿಗೆ ಅಂದ್ರೆ ಒಂದ್ 2 ಪ್ರಾಡಕ್ಟ್ ತಗೊಂಡು ನಾವು ಅಂಗಡಿಗೆ ಹೋದ್ರೆ ಅವ್ರು 3 ಹಾಕೋ 6 ಹಾಕು ಅಂತ ಹೇಳ್ತಾರೆ. ಆ 3 6 ನಾನು ಇಲ್ಲಿಂದ ಎಲ್ಲಿಗೋ ಹೋಗಿ ಕೊಡಕ್ಕಾಗಲ್ಲ. ಅವಾಗ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅದಿಲ್ವಾ ಇದಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಬರ್ತದೆ ಅಂತ ಅಂಗಡಿಗಳಲ್ಲಿ. ಅಂದ್ರೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ. ಅವಾಗ ನಾವು ಅವ್ರ ಜೊತೆ ಅಂದ್ರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡ್ಬೋದು ಅಂತ ಒಂದೊಂದಾಗಿ ಆಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ. ಈಗ ಜೇನು ಅಲ್ಲದೆ ಬೇರೆ ಏನು ಇದಕ್ಕೆ ಸೇರಿಸ್ತೀರಿ? ಜೇನುತುಪ್ಪಕ್ಕೆ ಏನು ಸೇರಿಸಲ್ಲ. ಜೇನಿಗೆಲ್ಲ ಈ ಅಪ್ಪೆ ಮಿಡಿಯಲ್ಲಿಯೂ ಕೂಡ ಈಗ 20 ವೈವಿಧ್ಯತೆ ಇದೆ ಅಂತ ಹೇಳಿದ್ರಲ್ಲ, ಏನು ವ್ಯತ್ಯಾಸ ಇದೆ ಅಂತ? ವ್ಯತ್ಯಾಸ ಅಂತಂದ್ರೆ ಅಪ್ಪೆ ಮಿಡಿಲೇ ಉದಾಹರಣೆಗೆ 6 ರೀತಿ ಅಪ್ಪೆ ಮಿಡಿಲೇ ಮಾಡ್ತೇವೆ. ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಕಟ್ಟಿಂಗು, ಜೀರಿಗೆ ಮಿಡಿ, ಆಮೇಲೆ ನೀರಪ್ಪೆ, ಗುಂಡಪ್ಪೆ, ಈ ರೀತಿಯಲ್ಲಿ 6 ವೆರೈಟಿಯನ್ನ ಮಾಡ್ತೀವಿ. ಅಂದ್ರೆ ಬರೀ ಓನ್ಲಿ ಅಪ್ಪೆ ಮಿಡಿನಲ್ಲೇ ಇದಿರುತ್ತೆ. ಅಂದ್ರೆ ಮಾಡೋದ್ರಲ್ಲೇನೆ ಕೂಡ ವ್ಯತ್ಯಾಸ ಇರುತ್ತೆ ಇದು. ಅಂದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ ಹೆಚ್ಚು ಕಮ್ಮಿ ಎಲ್ಲರೂ 1 ಅಥವಾ 2 ಮಾಡಿರ್ತಾರೆ. ಯಾಕಂದ್ರೆ ಗ್ರಾಹಕರು ಒಬ್ರು ತಂದಿರ್ತಾರೆ, ಸೈಜ್ ದೊಡ್ಡ ಆಯ್ತು ಚಿಕ್ಕದಾಯ್ತು ಅಥವಾ ಅದು ಹಂಗಿತ್ತು ಇದು ಹಿಂಗಾಯ್ತು, ಸಹಜ ಅದು ಇರುವಂತದ್ದು. ಅವಾಗ ಏನಾಗ್ತದೆ, ಈಗಂದ್ರೆ ಗ್ರಾಹಕರಿಗೆ ನಾವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ, ನಿನ್ ಮಿಡಿ ಸರಿ ಇಲ್ಲ ಅಂತನೋ ಅಥವಾ ಮತ್ತಿನ್ನೇನು ಹೇಳ್ಕೊಂಡು ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟು ಮರದಿಂದ ಕಿತ್ಕೊಂಡು ಬಂದಿರ್ತಾರೆ. ರೈತರ ಅಥವಾ ಒಂದು ಅಂದ್ರೆ ಆ ಕೂಲಿ ಕಾರ್ಮಿಕರ ಒಂದು ಬೆವರಿನ ಶ್ರಮ ಇದೆ ನೋಡಿ, ಅದಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಬೇಕಾಗಿರುತ್ತೆ. ಯಾಕಂದ್ರೆ ಒಂದು ಮರ ಹತ್ತಿ ನಮಗೊಂದು 4 ಕಾಯಿ ತೆಗೆಯುವುದೇ ಎಷ್ಟು ಕಷ್ಟ, ಅಂತದ್ರಲ್ಲಿ ಅವ್ರು ಅಷ್ಟೊಂದು ಸಂಗ್ರಹ ಮಾಡ್ಕೊಂಡು ಬರ್ತಾರಲ್ಲ. ಅವಾಗ ವೆರೈಟಿ ವಾರ ನಾನು ಅದು ಹಂಗೆ ಹಿಂಗೆ ಅನ್ಕೊಂಡು ನಾನು ನನಗೆ ಬೇಕಾದಷ್ಟನ್ನೇ ತಗೊಂಡ್ರೆ ಅವರು ನನ್ನಲ್ಲಿ ಮತ್ತೆ ಬರೋದಿಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಅಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ ನಮ್ಮ ಉತ್ತರ ಕನ್ನಡ ಮತ್ತು ಬೆಳಗಾವಿ ಮಿಡಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಅದೇ ರೀತಿಯಲ್ಲಿ ನಾವು ಬೇರೆ ಮಾರುಕಟ್ಟೆನ ಹುಡ್ಕೋತಾರೆ. ಈಗ ಅವರು ನನ್ನಲ್ಲೇ ಬರ್ಬೇಕಂತಂದ್ರೆ ಅವ್ರು ಏನ್ ಕೊಟ್ರು ನಾನು ಅದರಲ್ಲೇ ವೈವಿಧ್ಯತೆನ ಏನ್ ಮಾಡಬಹುದು ಅನ್ನೋಂತ ವಿಚಾರ ಮಾಡ್ಬೇಕು. ಬಿಟ್ರೆ ಅದರಲ್ಲಿ ನಾನು ಬೇರೆ ಅಂದ್ರೆ ನನಗೆ ಇದು ಬೇಡ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿ ಯಾವ್ದು ತಂದ್ರು ಕೂಡ ನಾನು ತಗೊಳ್ತೀನಿ. ಈಗ ಮೂಲ ಕಚ್ಚಾ ವಸ್ತುವಿನಲ್ಲಿ ವೈವಿಧ್ಯತೆ ಇದ್ದ ಹಾಗೆ ಅದಕ್ಕೆ ಸೇರಿಸುವಂತಹ ಸಂಬಾರ ಪದಾರ್ಥಗಳಲ್ಲಿಯೂ ಕೂಡ ವ್ಯತ್ಯಾಸಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಈ ವೈವಿಧ್ಯತೆಯನ್ನು ಹೇಗೆ ತರ್ತೀರಿ? ಇಲ್ಲ, ಆಕ್ಚುಲಿ ಸಾಂಬಾರ್ ಪದಾರ್ಥಗಳಲ್ಲಿ ಬಹಳಷ್ಟು ವೈವಿಧ್ಯತೆ ಏನಿರೋದಿಲ್ಲ. ಅದರಲ್ಲೇ ಒಂದು ಮಸಾಲಾ ಸಾಮಗ್ರಿ ಆದ್ರಿಂದ ಅದರಲ್ಲೇ ಸ್ವಲ್ಪ ಕ್ವಾಂಟಿಟಿನ ನಾವು ಹೆಚ್ಚು ಕಮ್ಮಿ ಹಾಕಿರ್ತೀವಿ. ಬಿಟ್ರೆ ಅದರಲ್ಲಿ ಮತ್ತೇನೇನೋ ಮಾಡಿರೋದಿಲ್ಲ. ಅಂದ್ರೆ ದೊಡ್ಡ ಅಥವಾ ಈಗ ಅಂದ್ರೆ ಕ್ವಾಲಿಟಿ ಕಮ್ಮಿ ಅಪ್ಪೆ ಮಿಡಿಗೆ ಬೇರೆನೆ ಹಾಕೋದು ಅಥವಾ ಕ್ವಾಲಿಟಿ ಹೈ ಕ್ವಾಲಿಟಿಗೆ ಇನ್ನೇನೋ ಇದು ಮಾಡೋದು, ಆ ತರ ಮಾಡೋದಿಲ್ಲ. ಒಂದಂತಂದ್ರೆ ಎಲ್ಲವೂ ಕೂಡ ಪ್ರಿಸರ್ವೇಟಿವ್ ಮುಕ್ತ ನನ್ನ ಐಟಮ್ಗಳು. ಈಗ ಸಾಮಾನ್ಯವಾಗಿ ಪ್ರಿಸರ್ವೇಟಿವ್ ಅಂದ ತಕ್ಷಣ ಅದು ರಾಸಾಯನಿಕ ಅಂತ ಜನರಿಗೆ ಒಂದು ಅಭಿಪ್ರಾಯ ಇರ್ತದೆ. ರಾಸಾಯನಿಕ ರಹಿತವಾಗಿಯೂ ಕೂಡ ಇದನ್ನ ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದ? ಖಂಡಿತ ಆಗತ್ತೆ. ಯಾಕಂದ್ರೆ ರಾಸಾಯನಿಕದ ಅವಶ್ಯಕತೆನೇ ಇಲ್ಲ ಇಲ್ಲಿ ನನ್ನ ಕೇಳಿದ್ರೆ. ಯಾಕಂತಂದ್ರೆ ನಾವು ಉಪ್ಪನ್ನ ಯಾವ ಪ್ರಮಾಣದಲ್ಲಿ ಹಾಕಿರ್ತೀವೋ ಅದನ್ನ ಯಾವ ಪ್ರಮಾಣದಲ್ಲಿ ಶೇಖರಿಸ್ತಿರುವ ಮತ್ತೆ ಶೇಖರಿಸುವ ರೀತಿ ಇದ್ರಲ್ಲೇನೆ ಸಾಕಾಗಿರ್ತದೆ. ಬಿಟ್ರೆ ರಾಸಾಯನಿಕದ ಅವಶ್ಯಕತೆ ಇಲ್ಲ. ಈಗ ಮೊದಲೆಲ್ಲ ಹೇಳ್ತಾ ಇದ್ರು ಉಪ್ಪಿನಕಾಯಿ ಹಾಕುವುದು ಅಂದ್ರೆ ಒಂದು ರೀತಿಯ ಕಲೆ ಅಂತ ಹೇಳಿ, ಅದರಲ್ಲಿ ನೀರು ಸೋಕಬಾರದು, ಮತ್ತೊಂದು ಆಗಬಾರ್ದು, ಇನ್ನೊಂದು ಆಗಬಾರ್ದು ಅಂತ ಒಂದು ರೀತಿಯ ಒಂದು ಶುದ್ಧತೆ ಬೇಕು ಅಂತ ಹೇಳಿ. ನಿಜವಾಯಿತು? ಹೌದು, ನಿಜವಾಗಲೂ ಹೌದು. ಶುದ್ಧತೆ ಬೇಕೇ ಬೇಕು. ಮತ್ತೆ ನೀರು ಈಗ ಎಷ್ಟೇ ಪ್ರಮಾಣದಲ್ಲಿ ಮಾಡಿರ್ಲಿ ನೀರನ್ನ ಸೋಕಿಸೋ ಇದು ಇಲ್ವೇ ಇಲ್ಲ ಇಲ್ಲಿ. ತಣ್ಣೀರನ್ನ ಅಂದ್ರೆ ತಾಗಿಸಲೇಬಾರದು. ಈಗ ನಾವು ಇಷ್ಟು ಕ್ವಾಂಟಿಟಿಲಿ ಮಾಡ್ತೀವಿ ಅಥವಾ ಈಗಂದ್ರೆ ಈಗ ಇಷ್ಟೊಂದು ಜನ ಕಾರ್ಮಿಕರು ಮಾಡ್ತಾರೆ, ಆದ್ರೂ ಕೂಡ ಮಿಡಿಯನ್ನ ಮುಟ್ಟೋರಲ್ಲಿ ಕೂಡ ಅಂದ್ರೆ ಒಂದು ಚೂರು ಒಂದು ಹನಿನೂ ಅವರು ತಣ್ಣೀರನ್ನ ಸೇರಿಸದೇನೆ ಮಾಡದೇನೆ ಆ ತರ ತರಬೇತಿಯನ್ನ ಕೊಟ್ಟೇನೆ ನಾವು ಮಾಡಿರ್ತೀವಿ. ಯಾವ್ದೇ ರೀತಿಯಲ್ಲೂ ಅದಕ್ಕೆ ತಣ್ಣೀರು ಅಥವಾ ಇನ್ನೇನೋ ಸೋಕಿಸುವ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅದು ಉಳಿಯೋದಿಲ್ಲ ಅಂತ. ಉಪ್ಪಿನಕಾಯಿಯನ್ನ ಸುದೀರ್ಘ ಕಾಲ ಕೆಡದ ಹಾಗೆ ಇಟ್ಕೊಳ್ಬೇಕಿದ್ರೆ ಸಂಗ್ರಹದ ಒಂದು ಪಾತ್ರ ಹೇಗೆ ಇರಬೇಕು ಅಂತ ಹೇಳಿ. ಈಗ ಇತ್ತೀಚೆಗಂತೂ ಪ್ಲಾಸ್ಟಿಕ್ಗಳು ಇಂಥದ್ದೇ ಬಂದಿದೆ. ಈ ಮೊದಲಿನ ಭರಣಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು. ಯಾವುದು ಒಳ್ಳೇದು, ಯಾವುದು ಸೂಕ್ತ? ಸೂಕ್ತ ಭರಣಿನೇ, ಆದ್ರೆ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಕೂಡ ಕಂಡುಕೊಳ್ಳಬೇಕಾದ್ರಿಂದ ನಾನು ಭರಣಿಲೇ ಹಾಕ್ತೇನೆ ಅಂತಂದ್ರೆ ನನಗೆ ಒಂದು 10 ರೂಪಾಯಿ ಹೆಚ್ಚು ಜಾಸ್ತಿ ಯಾರು ಕೂಡ ಕೊಡಲ್ಲ. ಆ ಒಂದು ಅಂದ್ರೆ ಸಾಗಾಟನೂ ಕಷ್ಟ. ಮತ್ತೆ ಏನಂತಂದ್ರೆ ಯಾರು ಕೂಡ ಅಮೌಂಟ್ ಅನ್ನು ಜಾಸ್ತಿ ಕೊಡೋದಿಲ್ಲ. ಯಾಕಂದ್ರೆ ಈಗ ನಾನು ಒಬ್ಬಳೇ ಅಲ್ಲಲ್ಲ, ಸಾಕಷ್ಟು ಜನ ಉಪ್ಪಿನಕಾಯಿನ ತಯಾರಕರು ಇರ್ತಾರೆ. ಅಂತ ಪ್ರಶ್ನೆಯಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ನನ್ಕಿಂತ ಜಾಸ್ತಿ ಒಂದು ಕಮ್ಮಿ ಅಮೌಂಟಿಗೆ ನಾನು ಕೊಡ್ತೀನಿ ಅನ್ನೋಂತ ಒಂದು ಇದು ಬರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ಗೆ ಒಗ್ಗಿಕೊಳ್ಳಲೇಬೇಕಾಗಿದೆ. ಭರಣಿಲಿದ್ದಷ್ಟೇ ಶೇಪ್ ನಾವು ಪ್ಲಾಸ್ಟಿಕ್ ಅಲ್ಲಿ ಕೂಡ ಕೊಡ್ತೀವಿ. ಪ್ಲಾಸ್ಟಿಕ್ ಅಂದ್ರೆ ನಾವು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ತೀವಿ. ಯಾಕಂದ್ರೆ ಅದು ಸರ್ಟಿಫಿಕೇಶನ್ ಆಗಿದ್ದೇನೆ ಕೂಡ ಉಪಯೋಗಿಸ್ತೀವಿ. ಇಲ್ಲ ಅಂತಂದ್ರೆ ಅದು ಅಂದ್ರೆ ಅದರ ರಿಫ್ಲೆಕ್ಷನ್ಗಳು ಕೂಡ ಉಂಟಾಗಬಹುದು. ಆ ಕಾರಣದಿಂದ ಕಳೆದ 9 ವರ್ಷಗಳಿಂದ ಈ ಉದ್ಯಮದಲ್ಲಿ ನೀವು ಇದ್ದೀರಿ. ಜೊತೆಗೆ ಒಂದು 4-5 ಜನ ಸಹಾಯಕರನ್ನು ಕೂಡ ನೀವು ಇಟ್ಕೊಂಡಿದ್ದೀರಿ. ವರ್ಷ ಪೂರ್ತಿ ಅವರಿಗೆ ಕೆಲಸವೂ ಕೂಡ ಸಿಗ್ತಾ ಇದೆ. ಈ ದಿವ್ಯ
ಹನಿ ಮತ್ತು ಹೋಮ್ ಪ್ರಾಡಕ್ಟ್ಸ್ ಈ ಒಂದು ಸಂಘವನ್ನ ಹೇಗೆ ಪ್ರಾರಂಭ ಮಾಡಿದ್ರಿ ನೀವು? ಅಂದ್ರೆ ಆಕ್ಚುಲಿ ಅಂದ್ರೆ ಹೇಳಿದ್ನಲ್ಲ ನಾವು ಸ್ಟಾರ್ಟಿಂಗ್ ನಲ್ಲಿ ಹೇಳ್ದಂಗೆ ನಮ್ಮ ಮನೆಯವರಿಗೆ ಅಂದ್ರೆ ಆ ಒಂದು ಇದರಿಂದ ಅಂದ್ರೆ ನಂತರದಲ್ಲಿ ನಾನು ಸ್ಟಾರ್ಟ್ ಮಾಡದೆ ಒಂದು ಪ್ರಥಮದಲ್ಲಿ ಗೌರ್ಮೆಂಟ್ ಇಂದ ಒಂದು ಆದೇಶದ ಮೇರೆಗೆ ಅಂದ್ರೆ ಎಸ್ಟಿಗಳಿಗೆ ಅರಣ್ಯವನ್ನ ಮೀಸಲಿಡಬೇಕು, ಟೆಂಡರ್ ಪ್ರಕ್ರಿಯೆಯನ್ನ ರದ್ದುಗೊಳಿಸಬೇಕು ಅನ್ನೋ ಅರಣ್ಯ ಇಲಾಖೆ ಒಂದು ಇದ್ರ ಮೇಲಿಂದ ಏನಾಯ್ತು, ಮನೆಯವ್ರು ಮಾಡ್ತಿದ್ದಂತ ಉದ್ಯೋಗ ಹೋಯ್ತು. ಆ ಒಂದು ಟೈಮ್ ನಲ್ಲಿ ಏನಾಯ್ತು, ಸಂಸಾರ ನಿಭಾವಣೆ ಕೂಡ ಮಾಡ್ಬೇಕಾಗಿತ್ತು. ಯಾಕಂತಂದ್ರೆ ಸಡನ್ ಆಗಿ ಉದ್ಯೋಗ ಹೋದ ಕೂಡಲೇ ಏನ್ ಮಾಡ್ಬೇಕು ಅನ್ನುವಂತ ಪರಿಸ್ಥಿತಿ, ಮಕ್ಕಳು ಇರ್ತಾರೆ, ಅವರು ಒಂದು ಎಜುಕೇಶನ್ ಅವ್ರದ್ದು ಪ್ರತಿಯೊಂದನ್ನು ನೋಡ್ಬೇಕಾಗುತ್ತೆ, ಮನೆ ಖರ್ಚುಗಳು ಇಂಥವೆಲ್ಲ ನಿಭಾಯಿಸುವಲ್ಲಿ ಅವಾಗ ಏನಾಯ್ತು, ಪೂರ್ಣ ಪ್ರಮಾಣದಲ್ಲಿ ನನಗೆ ನಮ್ಮ ಮನೆಯವರು ಕೂಡ ಸಾಥ್ ಕೊಟ್ರಲ್ಲ. ಆ ಒಂದು ಇದರಲ್ಲಿ ನಾವು ದಿವ್ಯ ಹನಿ ಅಂಡ್ ಹೋಮ್ ಪ್ರಾಡಕ್ಟ್ ಇದರಲ್ಲಿ ಬ್ರ್ಯಾಂಡ್ ಆಗಿಯೇ ನಾವು ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ಅಂತಂದ್ರೆ ಬ್ರ್ಯಾಂಡ್ ಮಾಡದೆ ಹೋದ್ರೆ ಮಾರ್ಕೆಟ್ ಕೊಂಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸರ್, ಈಗ ಒಂದು ಬ್ರಾಂಡೆಡ್ ಉತ್ಪನ್ನವನ್ನ ಮಾರುಕಟ್ಟೆ ಮಾಡುವಂತಹ ಒಂದು ವಿಧಾನ, ಈಗ ಇತ್ತೀಚೆಗಂತೂ ಆನ್ಲೈನ್ ಮಾರ್ಕೆಟಿಂಗ್ ಬೇರೆ ಬೇರೆ ವ್ಯವಸ್ಥೆಗಳು ಕೂಡ ಬಂದಿದ್ದಾವೆ. ನೀವು ಯಾವ ರೀತಿ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದೀರಿ? ಮಾರುಕಟ್ಟೆ ಅಂತಂದ್ರೆ ನಾನು ಆನ್ಲೈನ್ ಮಾರುಕಟ್ಟೆಗೆ ಇನ್ನೂ ಕೂಡ ಹೋಗಿಲ್ಲ. ಮುಂದೆ ಹೋಗುವಂತ ಒಂದು ವಿಚಾರಗಳು ಇದಾವೆ. ಅಂದ್ರೆ ಈವರೆಗೆ ಏನ್ ಮಾಡ್ತಿದ್ದೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳುವಂತವ್ರಿಗೆ ನಾನು ಕೊಡ್ತಾ ಇರ್ಲಿಲ್ಲ. ಅಂದ್ರೆ ಅದು ನನ್ನ ಒಂದು ಅನುಕೂಲಕ್ಕೆ ತಕ್ಕಂತೆ. ಯಾಕಂದ್ರೆ ಕೊಡ್ಬೇಕಾಗಿತ್ತು ನಿಜವಾಗ್ಲೂ. ಒಂದು ಕೆಜಿ ತಗೊಳ್ಳೋನು ಕೂಡ ಗ್ರಾಹಕರೇ, ಅಥವಾ 10 ಕೆಜಿ ತಗೊಳ್ಳೋರು ಕೂಡ ಗ್ರಾಹಕರೇ, ಅದಕ್ಕಲ್ಲ. ಆದ್ರೆ 1 ಕೆಜಿ ತಕೊಂಡು ನಾಳೆ 10 ಕೆಜಿ ಡಿಮಾಂಡ್ ಖಂಡಿತ ಮಾಡಬಹುದು. ಆದ್ರೆ ನನ್ನ ಒಂದು ಅನಾನುಕೂಲತೆಯಿಂದ, ಯಾಕಂತಂದ್ರೆ ಲೇಬರ್ ಸಮಸ್ಯೆನೋ ಮತ್ತಿನ್ನೇನೋ ಸಮಸ್ಯೆನ ಸ್ಟಾರ್ಟ್ ಮಾಡಿರ್ಲಿಲ್ಲ. ಆದ್ರೆ ಈಗ ನೆಕ್ಸ್ಟ್ ಇನ್ನೊಂದು 3-4 ಮಂತ್ಸ್ ಅಲ್ಲಿ ನಾನು ಆನ್ಲೈನ್ ಅನ್ನು ಕೂಡ ಸ್ಟಾರ್ಟ್ ಮಾಡುವ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸದ್ಯದಲ್ಲಿ ಅಂತಂದ್ರೆ ನಾನು ನೇರ ಮಾರಾಟವನ್ನ ಮಾಡ್ತೀನಿ. ಅಂದ್ರೆ ಯಾವುದೇ ಅಂಗಡಿಗಳಿಗೆ ಅಥವಾ ಇದ್ರಿಗೆ ಫೋನ್ ಮೂಲಕ ಆರ್ಡರ್ ಅನ್ನ ತಗೊಂಡು ಅವರಿಗೆ ಸಪ್ಲೈ ಅನ್ನ ಕೊಡುವಂತದ್ದು. ಅಂತ ಟೈಮ್ ನಲ್ಲಿ ಅವರು ಅಕೌಂಟಿಗೆ ಅಮೌಂಟ್ ಅನ್ನ ಸೆಂಡ್ ಮಾಡಿರ್ತಾರೆ. ಅನಂತರದಲ್ಲಿ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ. ಡಿಸ್ಟ್ರಿಬ್ಯೂಟರ್ಗಳಿಗೆ ನೇರ ಬಂದು ತಗೊಂಡು ಹೋಗುವಂತವ್ರು ಇದ್ದಾರೆ. ಇಲ್ಲ ಅಲ್ಲಿಗೆ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತೀನಿ. ಇನ್ನು ಸ್ವಲ್ಪ ಮಟ್ಟಿಗೆ ಬೇಕು ಅಂದ್ರೆ ಈಗ ಒಂದು 10 ಕೆಜಿ ಬೇಕು, 20 ಕೆಜಿ ಬೇಕು ನನ್ನ ಅಂಗಡಿಗೆ ಅನ್ನುವಂಥವ್ರು ಇರ್ತಾರೆ. ಅಂತವ್ರಿಗೆ ನಾವು ಬಸ್ಗಳಲ್ಲೋ ಅಥವಾ ಮತ್ತಿನ್ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಅನ್ನು ಅವಲಂಬಿಸಿಕೊಂಡು ಮಾರಾಟ ಮಾಡ್ತೀವಿ. ಈ ಒಂದು ವಿವಾಹ ಸಮಾರಂಭಕ್ಕಾಗಬಹುದು ಅಥವಾ ಒಂದು ಹೋಟೆಲ್ಗಳಾಗಬಹುದು, ಹಾಸ್ಟೆಲ್ಗಳಾಗಬಹುದು, ವರ್ಷ ಪೂರ್ತಿ ಒಂದು ಪೂರೈಕೆ ಬೇಕು ಅಂದ್ರೆ ಹೇಗೆ? ವರ್ಷ ಪೂರ್ತಿ ನನ್ನ ಹತ್ರ ರೆಡಿ ಇರುತ್ತೆ ಸರ್. ಯಾವುದೇ ಐಟಮ್ ಆಗ್ಲಿ ನಾನು ಮೊದಲನೇದಾಗಿ ಅಂತಂದ್ರೆ ಆರ್ಡರ್ ಮೊದಲು ರೆಡಿ ಮಾಡಿ ಇಡಲ್ಲ. ಆರ್ಡರ್ ಬಂದ ಮೇಲೆ ರೆಡಿ ಮಾಡಿಡ್ತೀನಿ. ನಂತರದಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಅದು ಆರ್ಡರ್ ಬಂದ ಕೂಡಲೇ ವರ್ಷ ಪೂರ್ತಿ ಸ್ಟಾಕ್ ಇರುತ್ತಲ್ಲ ನನ್ನ ಹತ್ರ, ರಾ ಮಟೀರಿಯಲ್ ಅಂತೂ ಇದ್ದೇ ಇರುತ್ತೆ. ಆ ಒಂದು ಇದ್ರಲ್ಲಿ ರೆಡಿ ಮಾಡಿ ಕೊಡ್ತೀನಿ. ಯಾರು ಏನೇ ಟೈಮಿಗೆ ಎಷ್ಟು ಕೇಳಿದ್ರು ನನ್ನ ಹತ್ರ ಸಪ್ಲೈ ಸರಿಯಾಗಿ ಸಿದ್ಧವಾಗಿರುತ್ತೆ. ಸುಮಾರು 20 ವಿವಿಧ ರೀತಿಯ ಈ ಒಂದು ಉತ್ಪನ್ನವನ್ನ ನೀವು ಮಾರಾಟ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಗ್ರಾಹಕರಿಗೆ ಯಾವುದು ಒಳ್ಳೆಯದು, ಯಾವುದು ಹೆಚ್ಚು ಬೇಡಿಕೆ ಇರುವಂತಹದ್ದು ಅಂತ ಹೇಗೆ ಗೊತ್ತಾಗ್ತದೆ ಅಂತ? ಅಂದ್ರೆ ಈಗ ಉತ್ತರ ಕನ್ನಡ ಅಥವಾ ಈಗ ಅಂದ್ರೆ ಅಂದ್ರೆ ಈ ಕಡೆ ಬ್ರಾಹ್ಮಿನ್ಸ್ ಒಂದು ಕೂಡಲೇ ಅವ್ರು ಮೇನ್ ಆಗಿ ಕೇಳುದೇ ಅಪ್ಪೆ ಮಿಡಿ. ಅಂದ್ರೆ ಸ್ಪೆಷಲ್ ಅನ್ನೇ ಎಲ್ಲರೂ ಹುಡುಕ್ತಾರೆ. ಬಿಟ್ರೆ ಇನ್ನು ಬಯಲ್ಸೀಮೆ ಕಡೆಗಳಿಗೆ ಮಾಮೂಲಿ ಮನೆಯಲ್ಲೇ ಮಾಡ್ಕೋತಾರೆ. ಇನ್ನು ಬಯಲ್ಸೀಮೆ ಕಡೆ ಹೋದ್ರೆ ಅವ್ರಿಗೆ ಮಿಕ್ಸಡ್, ಮ್ಯಾಂಗೋ, ಲೆಮನ್, ಸ್ವೀಟ್ ಲೈಮ್ ಇಂಥವುಗಳು ಇಷ್ಟ ಆಗುತ್ತೆ. ಅಂತ ಟೈಮ್ ನಲ್ಲಿ ನಾವು ಅಂದ್ರೆ ಈ ವೆರೈಟಿಗಳಿದಾವೆ, ನಿಮ್ಗೆ ಯಾವ್ದು ಇಷ್ಟ ಅಂತ ಕೇಳ್ಕೊಂಡು ಆ ರೀತಿಯಲ್ಲಿ ನಾನು ಅವರಿಗೆ ಸಪ್ಲೈನ ಕೊಡ್ತೀನಿ. ಈಗ ಮಿಕ್ಸಡ್ ಉಪ್ಪಿನಕಾಯಿ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ, ಹಾಗಾಗಿ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ತಾತ್ಕಾಲಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತಹ ಒಂದು ಉಪ್ಪಿನಕಾಯಿಯ ಪೂರೈಕೆ ಆಗ್ಬೋದು, ಅಥವಾ ಒಂದು 4 ದಿವಸಕ್ಕೆ ಬೇಕಾಗಿರುವಂತಹದ್ದಾಗ್ಬೋದು, ಇದರ ಪೂರೈಕೆ ಎಲ್ಲ ಹೇಗೆ? ಅಂದ್ರೆ ಅವರು ಆರ್ಡರ್ ಅನ್ನು ಕೊಟ್ಟಿರ್ತಾರೆ. ಫಸ್ಟ್ ಅಂದ್ರೆ 1 ದಿನನೋ 2 ದಿನನೋ ಮೊದಲು ಆರ್ಡರ್ ಅನ್ನು ಕೊಟ್ಟಿರ್ತಾರೆ. ಅವರ ಕ್ವಾಂಟಿಟಿ ಮೇರೆಗೆ ಅಂದ್ರೆ ನನ್ನ ಹತ್ರ ಯಾವತ್ತು ಸಪ್ಲೈ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನು ಆರ್ಡರ್ ತಗೊಳ್ಳೋಕ್ಕಿಂತ ಮೊದಲು ಹೇಳ್ತೀನಿ. ಯಾಕಂತಂದ್ರೆ ಒಂದು 10 ಟನ್ನಿಂದ ಹಿಡಿದು 10 ಕೆಜಿ ವರೆಗೂ ಕೂಡ ಗ್ರಾಹಕರಿದ್ದಾರೆ ನನಗೆ. ಆ ರೀತಿಯಲ್ಲಿ ನಾನು ಯಾವಾಗ ಅವರಿಗೆ ಕೊಡಬಹುದು ಅನ್ನೋದನ್ನ ನೋಡ್ಕೊಂಡು ಅವರಿಗೆ ಹೇಳಿರ್ತೀನಿ. ಹೆಚ್ಚು ಕಮ್ಮಿ ಅಂದ್ರೆ ಕ್ವಿಂಟಲ್, 2 ಕ್ವಿಂಟಲ್, 10 ಕ್ವಿಂಟಲ್ ಒಳಗಿದ್ರೆ 1 ದಿನ ಅಥವಾ 2 ದಿನದೊಳಗಡೆ ಮಾಮೂಲಿ ರೆಡಿ ಮಾಡಿ ಕೊಟ್ಟಿಡ್ತೀನಿ. ಇನ್ನು ಜೇನಿನ ಒಂದು ಸಂಗ್ರಹ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳಿ. ಜೇನು ಮೊದಲನೇದಾಗಿ ಅಂತಂದ್ರೆ ನಾವು ಹೆಜ್ಜೆನ ತಂದು ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಇದನ್ನ VFC ಗಳಿಂದ ಸಂಗ್ರಹ ಮಾಡ್ತೀವಿ. ಜೇನುತುಪ್ಪಗಳನ್ನ ಗ್ರಾಮಾರಣ್ಯ ಸಮಿತಿ ಇರುತ್ತಲ್ಲ, ಅದರ ಮೂಲಕ ಸಂಗ್ರಹವನ್ನ ಮಾಡಿ ನಂತರದಲ್ಲಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತೀವಿ. ಈ ತುಡುವೆ ಜೇನು ಅಥವಾ ಪೆಟ್ಟಿಗೆ ಜೇನಿಗೂ ಈ ಒಂದು ಹೆಜ್ಜೆನಿಗೂ ಏನು ವ್ಯತ್ಯಾಸ ಇದೆ? ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ? ಗುಣಮಟ್ಟ ಅಂತಂದ್ರೆ ಅದೇ ಅಂದ್ರೆ ಈಗ ಯಾಕಂತಂದ್ರೆ ಹೆಜ್ಜೆನಿನ ಒಂದು ಟೇಸ್ಟೇ ಬೇರೆ, ತುಡುವೆ ಜೇನಿನ ಒಂದು ಟೇಸ್ಟೇ ಬೇರೆ. ಅದು ಬೆಳೆಯುವಂತ ರೀತಿ ಕೂಡ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಹೆಜ್ಜೆನು ಕೊಂಬೆ ಮೇಲೆ ಬೆಳೆಯುತ್ತೆ. ತುಡುವೆ ಜೇನು ಈಗಂದ್ರೆ ಬಿದ್ದ ಮರದ ಅಡಿಗೆ ಅಥವಾ ಯಾವುದೋ ಒಂದು ಪೊದರುಗಳಲ್ಲಿ ಈ ತರ ಬೆಳೆದಿರುತ್ತೆ. ಅದರ ಗುಣಧರ್ಮಗಳು ಕೂಡ ವ್ಯತ್ಯಾಸ ಇದ್ದಿರುತ್ತೆ. ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಜ್ಜೆನು ಸಿಗ್ತಾ ಇದೆಯಾ ಈಗ ಯಲ್ಲಾಪುರ ಸುತ್ತಮುತ್ತ? ಸ್ವಲ್ಪ ಕಮ್ಮಿ ಆಗಿದೆ ಈಗ. ಯಾಕಂತಂದ್ರೆ ಅಂದ್ರೆ ವ್ಯವಸ್ಥೆಗಳು ಹೇಗೆ ಅಂದ್ರೆ ಈಗ ಫ್ರೀ ಆಗಿ ಸಿಕ್ಕ ಕೂಡಲೇ ಮನುಷ್ಯನಿಗೆ ಏನ್ ಸಿಕ್ಕರು ಬೇಕು. ಈಗ ಏನಾಗಿದೆ ಅಂತಂದ್ರೆ ಜೇನು
ಕೂತ್ಕೊಳ್ಳೋರ್ ಮುಂಚೆನೆ ಅಂದ್ರೆ ಯಾಕಂತಂದ್ರೆ ಜೇನು ಬೆಳೆದಿರ್ಬೇಕು, ಮರಿಯನ್ನ ಮಾಡಿರ್ಬೇಕು, ಆ ನಂತರದಲ್ಲಿ ಜೇನುತುಪ್ಪವನ್ನ ತೆಗೆದಿರ್ತಾರೆ. ಆದ್ರೆ ಈಗ ಹೇಗೆ ಆಗಿದೆ ಅಂತಂದ್ರೆ ಅದು ಬಂದು ಕೂತ್ಕೊಂಡು ಸ್ವಲ್ಪ ತುಪ್ಪ ಮಾಡೋಷ್ಟೊತ್ತಿಗೆ ತೆಗಿತಾರೆ. ಮರಿಗಳಿಗೆ ಬೆಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಆ ಒಂದಿದ್ರಲ್ಲಿ. ಮತ್ತೆ ಮೊಬೈಲ್ ಟವರ್ ನಿಂದನೂ ಕೂಡ ಜೇನುಹುಳಗಳ ಸಂತತಿ ನಾಶ ಆಯ್ತು ಅಂತ ಕೇಳ್ಪಟ್ಟಿದ್ದೀನಿ, ಓದಿದ್ದೀನಿ. ಅದೇನೋ ಗೊತ್ತಿಲ್ಲ, ತೀರಾ ಕಮ್ಮಿ ಆಗಿದೆ ಜೇನುತುಪ್ಪ. ಅಂದ್ರೆ ಹೆಚ್ಚು ಕಮ್ಮಿ ಅಂತಂದ್ರೆ ಒಂದು 10% ಇಳಿದಿದೆ ಈಗ. ಈಗ ಜೇನು ಸಂಗ್ರಹಿಸಿ ಇರುವಂತಹ ಒಂದು ಜೇನನ್ನ ಸಂಸ್ಕರಣೆಯಿಂದ ಏನೇನ್ ಮಾಡ್ತೀರಿ? ಸಂಸ್ಕರಣೆ ಅಂತಂದ್ರೆ ಅಂದ್ರೆ ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ. ಬಾಯ್ಲಿಂಗ್ ಸಿಸ್ಟಮ್ ಅನ್ನು ಮಾಡಿ ಅದರ ಹೌದು ಇಂಡೈರೆಕ್ಟ್ ಬಾಯ್ಲಿಂಗ್ ಮಾಡಿ ಆಮೇಲೆ ಅದನ್ನ ವ್ಯಾಕ್ಸ್ ಮತ್ತೆ ಮಾಯಿಶ್ಚರ್ ಎಲ್ಲ ಬರುತ್ತೆ, ಅದನ್ನೆಲ್ಲ ತೆಗಿತೀವಿ. ಅದನ್ನೆಲ್ಲ ತೆಗೆದು ಬಾಟ್ಲಿಂಗ್ ಮಾಡ್ತೀವಿ. ಈಗ ಬಾಟ್ಲಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತದ್ದು, ಇದು 1 kg 1/2 kg ಅಂತ ಮಾಡ್ತೀರೋ ಅಥವಾ ದೊಡ್ಡ ಪ್ರಮಾಣದಲ್ಲಿ? ಗ್ರಾಹಕರಿಗೆ ಯಾವ್ದು ಬೇಕೋ ಅದು. ನನ್ನ ಹತ್ರ ಎಲ್ಲಾ ರೀತಿಯ ಗ್ರಾಹಕರು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಪ್ರಸ್ತುತ ಬೇಡಿಕೆ ಹೇಗಿದೆ ಮತ್ತೆ ಬೆಲೆ ಎಲ್ಲ ಹೇಗಿದೆ? ಬೆಲೆ ಹೆಚ್ಚು ಕಮ್ಮಿ ನಾವು ಅಂದ್ರೆ ಈಗ ನನ್ನ ಖರೀದಿ ಒಂದು 300 ಆದ್ರೆ ನಾನು 400ಗೆ ಮಾರಾಟ ಮಾಡ್ತೀನಿ. ಅಂದ್ರೆ ಒಂದು 20% ಮಾರ್ಜಿನ್ ಅನ್ನು ಇಟ್ಕೊಂಡು 400ಗೆ ಮಾರಾಟ ಮಾಡ್ತಾ ಇದ್ದೀನಿ ಜೇನುತುಪ್ಪವನ್ನ. ಅದೇ ರೀತಿಯಲ್ಲಿ ಈಗ ಅಂದ್ರೆ ಗುಣಮಟ್ಟಗಳನ್ನು ಸಾಕಷ್ಟು ಚೆನ್ನಾಗಿರ್ತದೆ. ನಂತರದಲ್ಲಿ ಅವ್ರವ್ರ ಬೇಡಿಕೆಗೆ ಅನುಸಾರವಾಗಿ ಸಾಕಷ್ಟಿದೆ ಈಗ. ಯಾಕಂದ್ರೆ ಒಂದು 20 ಕ್ವಿಂಟಲ್ ಇಂದ ಹಿಡಿದು ಕೆಜಿ 2 kg ಅಥವಾ ದೇವಸ್ಥಾನಗಳಿಗೋ ಔಷಧಿಗಳಿಗೋ ತಗೊಂಡಂತವ್ರು ಕೂಡ ಇದ್ದಾರೆ. ನಿಮ್ಮ ಉತ್ಪಾದನೆ ಎಲ್ಲ ಕಚ್ಚಾ ವಸ್ತುಗಳು ಕೂಡ ಇಲ್ಲಿ ಸ್ಥಳೀಯವಾಗಿ ಸಿಗ್ತಾ ಇದೆಯಾ ನಿಮ್ಗೆ ಅಥವಾ ಹೊರಗಿನಿಂದ ತರಿಸಬೇಕಾಗ್ತದೆ? ಸ್ಥಳೀಯವಾಗಿ ಸಿಗ್ತದೆ. ಇನ್ನು ಹೊರಗಡೆಯಿಂದ ಉದಾಹರಣೆ ಮಾವಿನಕಾಯಿ ಅಂತ ಬಂದ್ರೆ ಸಾಕಷ್ಟು ಇಲ್ಲಿ ಅಂದ್ರೆ ಇಲ್ಲಿ ಸ್ವಲ್ಪ ಬೆಳೆ ಬರೋದು ಲೇಟು. ಒಂದೊಮ್ಮೆ ಏನಾಗುತ್ತೆ ಮಳೆ ಬಂದ್ಬಿಡುತ್ತೆ ಅಂತ ಒಂದು ಕಾರಣದಲ್ಲಿ ಬಯಲುಸೀಮೆ ಕಡೆಯಿಂದ ಮಾವಿನಕಾಯಿನ ತರಿಸ್ತೀವಿ. ಆಮೇಲೆ ಹಾಗಲಕಾಯಿ ಇರ್ಲಿ, ಗಾರ್ಲಿಕ್ ಇರ್ಲಿ, ಇಂಥವೆಲ್ಲವೂ ಕೂಡ ಅವಲಂಬಿತ. ನಾನು ಬಯಲುಸೀಮೆ ಕಡೆಗೇನೆ ಅವಲಂಬಿತಳಾಗಿ ಅಲ್ಲಿಂದನೇ ತರಿಸ್ಕೊಂಡು ನಂತರದಲ್ಲಿ ಪ್ರೊಸೆಸ್ ಮಾಡ್ತೀನಿ. ಈಗ ಸಾಮಾನ್ಯವಾಗಿ ಹೇಳುವಂತದ್ದು ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಒಂದು ಕೃಷಿ ಉತ್ಪನ್ನ ಆದ್ರೆ ಅದರ ಒಂದು ಗುಣಮಟ್ಟ ಮತ್ತು ಕ್ವಾಲಿಟಿ ಚೆನ್ನಾಗಿರ್ತದೆ ಅಂತ ಹೇಳಿ, ಈ ಬಗ್ಗೆ ಏನಾದ್ರು ನೀವು ಗಮನ ಹರಿಸಿದ್ದೀರಾ? ಹೌದು, ಅದನ್ನ ಕೇಳ್ಪಟ್ಟಿದ್ದೀನಿ. ಮತ್ತೆ ಅಂದ್ರೆ ಅನುಭವದ ಮೂಲಕನೂ ಕೂಡ ಸಾಧ್ಯ. ಅದರ ಸಾವಯವ ಉತ್ಪನ್ನನೇ ತಗೊಂಡು ನಾನು ಮಾಡ್ತೀನಿ ಅಂತಂದ್ರೆ ಈ ಪ್ರಮಾಣದಲ್ಲಿ ನನಗೆ ಸಾವಯವ ಉತ್ಪನ್ನ ಸಿಗೋದು ಸಾಧ್ಯ ಆಗೋದಿಲ್ಲ ಅಂತ ಒಂದು ಇದಿದ್ರೆ. ಯಾಕಂತಂದ್ರೆ ಇಲ್ಲಿ ಕಾಂಪಿಟೇಷನ್ ರೇಟ್ ಕೂಡ ನಾನು ಇದ್ ಮಾಡ್ಬೇಕಾಗುತ್ತೆ. ಸಾವಯವ ಉತ್ಪನ್ನ ಅಂದ ಕೂಡ ಸಹಜವಾಗಿನೇ ಅವರು ಅಷ್ಟೇ ಕಷ್ಟಪಟ್ಟಿರ್ತಾರೆ, ಬೆಲೆ ಕೂಡ ದುಪ್ಪಟ್ಟಾಗಿರುತ್ತೆ. ಆ ಒಂದು ಇದ್ರಲ್ಲಿ ಆ ದುಪ್ಪಟ್ಟು ಬೆಲೆಯನ್ನು ಕೊಟ್ಟು ನಾನು ಇಲ್ಲಿ ಖರೀದಿ ಮಾಡ್ಕೊಂಡೆ ಅಂತಂದ್ರೆ ನನಗೆ ಮಾರಾಟ ಮಾಡುವುದು ಕಷ್ಟ ಆಗಿರುತ್ತೆ. ಒಟ್ಟು ಒಂದು ಉತ್ಪನ್ನದ ಒಂದು ಮಾರಾಟದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಬರ್ತದೆ, ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರ್ತದೆ ಈ ಬಿಸ್ನೆಸ್ ಎನ್ನುವಂತದ್ದು? ಹೆಚ್ಚು ಕಮ್ಮಿ ಅಂದ್ರೆ ಒಂದು 80%, ನಾನಂದ್ರೆ ಒಂದು 20%, 15% ಒಂದು ಮಾರ್ಜಿನ್ ಅನ್ನ ಲೆಕ್ಕ ಹಾಕಿ, ಒಮ್ಮೊಮ್ಮೆ 10 ಕೂಡ ಉಳಿಯುತ್ತೆ ಅದಕ್ಕೆಲ್ಲ. ಆ ರೀತಿಯಲ್ಲಿ ನಾನು ಮಾರ್ಜಿನ್ ಅನ್ನ ಲೆಕ್ಕ ಹಾಕೊಂಡು ಬೆಲೆಯನ್ನ ಫಿಕ್ಸ್ ಮಾಡಿರ್ತೇವೆ, ಏನ್ ಖರ್ಚು ಬಂತು ಅಂತ ನೋಡ್ಕೊಂಡು. ಅದೇ ರೀತಿಯಲ್ಲಿ ಆದ್ರೆ ಈಗ ಒಂದು ಯುದ್ಧದ ಎಫೆಕ್ಟ್ ಇಂದ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಗಳು ಕೂಡ ಜಾಸ್ತಿ ಆಗಿದ್ದಾವೆ. ಹಾಗಂತ ನಾವು ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಒಂದಿದ್ರಲ್ಲಿ ಈಗ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ ಮೂಲ ಬೆಲೆಯಲ್ಲಿ ಕೂಡ. ಮುಂದೆ ಯಾವ ತರ ಇದು ಬರುತ್ತೋ ಅಂತ ಗೊತ್ತಿಲ್ಲ. ಅಂದ್ರೆ ನಾನು ಆದಷ್ಟುವಾಗಿ ಎಲ್ಲರಿಗೂ ಗ್ರಾಹಕರಿಗೂ ಒಂದು ಕಮ್ಮಿ ಬೆಲೆಯಲ್ಲೇ ಸಿಗ್ಬೇಕಂತ ಅತಿ ಕಮ್ಮಿ ಬೆಲೆಯಲ್ಲೇ ಕೂಡ ಅದ್ ಮಾಡ್ತಾ ಇದ್ದೀನಿ. ಮಹಿಳಾ ಉದ್ಯಮಿಯಾಗಿ ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಯುವ ಮಹಿಳೆಯರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ? ಈಗ ನಮ್ಮಲ್ಲಿ ಈಗ ಅಂದ್ರೆ ಉದಾಹರಣೆಗೆ ಉತ್ತರ ಕನ್ನಡ ಪರಿಸ್ಥಿತಿಗೆ ಹೋಲಿಸಿದ್ರೆ ನನಗೇನ್ ಕಮ್ಮಿ ಇದೆ, ನಾನು ಮನೇಲಿ ಸಾಕಷ್ಟಿದೆ, ನಾನು ಯಾಕೆ ಉದ್ಯಮ ಮಾಡಬೇಕು, ಈ ತರ ಒಂದು ಪ್ರಶ್ನೆಗಳು ಸಾಕಷ್ಟು ಇದಿರ್ತದೆ. ನಿನ್ಗೆ ಯಾಕೆ ಬೇಕು ಮನೆಯಲ್ಲೂ ಕೂಡ, ಅಂದ್ರೆ ಯಾರೋ ಒಬ್ಬರು ಮಾಡುವಂತ ಒಂದು ಆಸಕ್ತಿ ಇದ್ರು ಕೂಡ ಈ ತರ ಒಂದು ಇದಿದೆ. ಆದ್ರೆ ಅವರು ಸ್ವಾವಲಂಬಿಗಳ ಆಗ್ಲಿಕ್ಕೆ, ಯಾಕಂದ್ರೆ ಪ್ರತಿಯೊಂದು ಪೈಸೆಗೂ ಕೂಡ ನಾವು ಗಂಡನ ಹತ್ರನೇ ಕೈ ಚಾಚಲಿಕ್ಕೆ ಆಗಲ್ಲ. ಮತ್ತೆ ಏನಂತಂದ್ರೆ ಕುಟುಂಬದ ಇವತ್ತಿನ ಒಂದು ಮಟ್ಟಕ್ಕೆ ಹೋಲಿಸೋದಾದ್ರೆ ಇಬ್ರು ದುಡಿದ್ರು ಕೂಡ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಆ ಒಂದು ಇದ್ರಲ್ಲಿ ಪ್ರತಿಯೊಬ್ರು ಕೂಡ ತಮ್ಮ ಕೈಲ ಆದಷ್ಟು ಒಂದು ಇದನ್ನ ಮಾಡಬೇಕು ಅಂತ ನನ್ನ ಮಾಡ್ಲೇಬೇಕು ಉದ್ಯಮವನ್ನ. ಸರ್ಕಾರ ಕೂಡ ಅತಿ ಹೆಚ್ಚು ಸಂಘ ಸಂಸ್ಥೆಗಳು ಮತ್ತೆ ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರ ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು ಅಥವಾ ಬ್ಯಾಂಕ್ಗಳು, PMFME ಯೋಜನೆ, PMEJP ಯೋಜನೆ, ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮ್ಗೆ ಸಹಕಾರವನ್ನು ಕೊಡ್ತಾ ಇದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದ್ರೆ ಗೌರ್ಮೆಂಟ್ ಒಂದು ಕಡೆಯಿಂದ ಆಗಲ್ಲ, ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ. ಮತ್ತೆ ಅಂದ್ರೆ ಯಾವ್ದೋ ಒಂದು ಯೋಜನೆ ಅಡಿ ಸಬ್ಸಿಡಿ ಸಿಗ್ತದೆ ಅಂತಂದ್ರೆ ಸಬ್ಸಿಡಿ ತಗೊಳ್ಳೋದಷ್ಟೇ ನನ್ ಗುರಿ ಆಗಿರ್ಬಾರ್ದು. ಅದನ್ನ ಗೌರ್ಮೆಂಟ್ ಒಂದು ಯೋಜನೆ ಇದೆಯಲ್ಲ ಅದನ್ನ ಒಂದು 100% 100 ಅಂತ ಹೇಳಲ್ಲ, ಒಂದು 70% ಅವರು ನಾವು ಸಕಾರಕ್ಕೆ ತರಬೇಕು ಅಂತ ಒಂದು ಇದ್ರಲ್ಲಿ ನಮ್ಮ ಒಂದು ಅಂದ್ರೆ ಮೋದಿಯವರ ಒಂದು ಗುರಿ ಏನಿದೆ ಅಂದ್ರೆ ನಾವು ಸ್ವಾವಲಂಬಿಗಳಾಗಬೇಕು ಅನ್ನುವಂತ ಒಂದು ಇದು ಏನಿದೆ ಅದು ಒಂದು ನಮ್ಮ ಭಾರತ ಮುಂದುವರಿಕೆ ಒಂದು ಹೆಲ್ಪ್ ಆಗ್ತದೆ. ಸಣ್ಣಿಂದ ಈಗ ನನ್ನಿಂದ ಭಾರತ ಮುಂದುವರಿತದೆ ಅಂತಲ್ಲ, ಆದ್ರೆ ನನ್ನಿಂದ ಒಂದು ಅಣು ಆದ್ರೂ ಒಂದು ಸಿಗತ್ತೆ ಅಂತ ಅದ್ರಲ್ಲಿ
ಆ ಒಂದು ಇದರಲ್ಲಿ ಮುಂದುವರಿಬೇಕಂತ ನನ್ನ ಅನಿಸಿಕೆ. ಕೊನೆಯ ಹಾಗೂ ಒಂದು ಪ್ರಮುಖವಂತಹ ಪ್ರಶ್ನೆಯನ್ನ ಕೇಳಬೇಕು. ಅಂಗನವಾಡಿ ಕಾರ್ಯಕರ್ತೆಯಾಗಿ ನೀವು ದುಡಿದಂಥವರು, ಅಂಗನವಾಡಿ ಮಕ್ಕಳಿಂದ ನೀವು ಕಲಿಯುವಂತಹದ್ದು ಏನಾರು ಇದೆಯಾ ಅಂತ? ಹೌದು, ಅವರ ಉತ್ಸಾಹವನ್ನ ನಾವು ಅಂಗನವಾಡಿ ಮಕ್ಕಳಿಂದ ಖಂಡಿತ ಕಲಿಬೇಕು. ಯಾಕಂತಂದ್ರೆ ಆ ಪೇರೆಂಟ್ಸ್ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಅಥವಾ ಈಗ ಯಾವುದೋ ಒಂದು ಇದರಲ್ಲಿ ಅವರು ಮೂಡ್ ಆಫ್ ಆಗಿದ್ರು ಕೂಡ ಅವರು ಆ ಒಂದು ಪರಿಸರವನ್ನ ಮರೆತು ಒಂದು 5 ನಿಮಿಷಕ್ಕೆ ಚೆಲ್ಲಾಗಿ ಅವರು ಯಾವ ತರ ಉತ್ಸಾಹವಾಗಿರ್ತಾರೆ. ಅಥವಾ ನಾವು ಏನೋ ಒಂದು ಬೈದಿರ್ತೀವಿ ಅಥವಾ ಅವ್ರವ್ರೊಳಗೆ ಜಗಳ ಮಾಡ್ಕೊಂಡಿರ್ತಾರೆ, ಆದ್ರೂ ಕೂಡ ಅವ್ರು ಎಲ್ಲೂ ಕೂಡ ಡಲ್ ಆಗದೆ, ಅಂದ್ರೆ ಆ ಒಂದು ಉತ್ಸಾಹವನ್ನ ಕಳ್ಕೊಳ್ಳದೆ, ಅಂದ್ರೆ ಅವ್ರು ಏನೋ ಒಂದು ಹೇಳಿದ್ರು, ಅವ್ರು ಹೇಳಿದ್ರು ಬಿಟ್ರು ಅವರು, ಅದನ್ನ ಮಕ್ಕಳಿಂದ ನಾವು ಖಂಡಿತ ಕಲಿಬೇಕು. ಯಾಕಂತಂದ್ರೆ ನಮ್ಗೆ ಯಾರೋ ಒಂದು ಬೈದ್ರು ಅಥವಾ ಏನೋ ಒಂದು ಹೇಳಿದ್ರು ಅಂತಂದ್ರೆ ಅದನ್ನ ನಾವು ಸರಿಯಾಗಿ ಒಂದು ಇದು ಮಾಡ್ಕೊಳ್ಳಿಕ್ಕೆ ಮರಿಲಿಕ್ಕೆ ನಾವೊಂದು ಟೈಮ್ ತಗೊಳ್ತೀವಿ. ಆದ್ರೆ ಆ ತರ ಆಗ್ಬಾರ್ದು, ಅದನ್ನ ಮಕ್ಕಳಿಂದ ಕಲಿಬೇಕು. ಏನೇ ಆದ್ರೂ ಕೂಡ ಅಲ್ಲಿ ನಡೆದಿದ್ದನ್ನ ಅಲ್ಲಿಯೇ ಬಿಟ್ಟು ಬಿಡ್ಬೇಕು, ನಾವು ಚಿಲ್ಲಾಗಿರ್ಬೇಕು, ಎಷ್ಟೊತ್ತಿಗೂ ಉತ್ಸಾಹಭರಿತವಾಗಿ ನಾವು ಕೆಲಸ ಮಾಡ್ಬೇಕಂತ. ಬಹಳ ಸಂತೋಷ ವನಿತಾ ಭಟ್ ಅವರೇ. ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆಯನ್ನ ಮಾಡಿಕೊಂಡು, ವಿಶೇಷವಾಗಿ ಮಾವಿನಕಾಯಿಯ ಉಪ್ಪಿನಕಾಯಿ ಅಥವಾ ಬೇರೆ ಬೇರೆ ವಿಧದ ಒಂದು ಉಪ್ಪಿನಕಾಯಿಯನ್ನ ಸಂಸ್ಕರಣೆ ಮಾಡಿಕೊಂಡು ನೀವು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರಿ. ಜೊತೆಗೆ ಹನಿ ಪ್ರಾಡಕ್ಟ್ಸ್ ಅಥವಾ ಜೇನಿನ ಉತ್ಪನ್ನವನ್ನು ಕೂಡ ನೀವು ಮಾರಾಟ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.